ಕೆಪಿಎಸ್ಸಿಯಲ್ಲಿ ಕೆಎಎಸ್ ಹಾಗೂ ಇತರೆ ಜಾಬ್ಗಳು, ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಟೆಕ್ನಿಷಿಯನ್ ಜಾಬ್ಗಳು, ಇಎಸ್ಐ ಡಿಪಾರ್ಟ್ಮೆಂಟ್ನಲ್ಲಿ ನರ್ಸಿಂಗ್ ಆಫೀಸರ್ ಜಾಬ್ಗಳು, ತುಮಕೂರು ಕೋರ್ಟ್ನಲ್ಲಿ P1 ಹಾಗೂ ಟೈಪಿಸ್ಟ್ ಜಾಬ್ಗಳು ಮತ್ತು ನಮ್ಮ ಕಸ್ಟಮರ್ಗಳಿಗೆ ಒಂದು ಸಿಹಿ ಸುದ್ದಿ ಕೂಡ ಇದೆ. ಅದನ್ನು ವಿಡಿಯೋದ ಅಂತ್ಯದಲ್ಲಿ ನಿಮಗೆ ಹೇಳಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಉದ್ಯೋಗಮಾಲೆಯ ಮತ್ತೊಂದು ಬುಲೆಟಿನ್ ನಿಮ್ಮ ಮುಂದೆ. ಇದು ಈ ದಿನದವರೆಗೆ ಕರೆದಿರುವ ಗವರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿ. ಮೊದಲನೇ ಮುಖ್ಯವಾದ ಜಾಬ್ ಕೆಪಿಎಸ್ಸಿಯಲ್ಲಿ ಕೆಎಎಸ್ ಎಕ್ಸಾಮ್. ಇದು ನಿಮಗೆ ತಿಳಿದಿರುವಂತೆ ಕರ್ನಾಟಕ ಸರ್ಕಾರಿ ಗವರ್ಮೆಂಟ್ ಜಾಬ್ಗಳ ಮಟ್ಟಿಗೆ ಇರುವಂತಹ ಅತ್ಯುನ್ನತ ಹುದ್ದೆಯಾಗಿದೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎರಡೂ ಸೇರಿ ಒಟ್ಟು 384 ಪೋಸ್ಟ್ಗಳನ್ನು ಕರೆದಿರುತ್ತಾರೆ. ಈ ಪೋಸ್ಟ್ಗೆ ವಿದ್ಯಾರ್ಹತೆ ಯಾವುದೇ ಡಿಗ್ರಿ ಆಗಿರುತ್ತದೆ. ಫೈನಲ್ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದರೂ ಪರವಾಗಿಲ್ಲ, ಅಪ್ಲೈ ಮಾಡಬಹುದಾಗಿದೆ. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 38 ವರ್ಷ. SC STಗೆ 5 ವರ್ಷಗಳು ಹಾಗೂ OBCಗೆ 3 ವರ್ಷಗಳ ಸಡಿಲಿಕೆ ಇರುತ್ತದೆ. ಕೆಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹುದ್ದೆಗಳಿಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಅಗತ್ಯವಾಗಿರುತ್ತದೆ. ಕೆಪಿಎಸ್ಸಿಯಲ್ಲಿ ಕಳೆದ ಬಾರಿಯಿಂದ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಜಾಬ್ಗೆ ಕರೆದಾಗಿನಿಂದ ಹೊಸದಾಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಲು ಹೇಳಿರುತ್ತಾರೆ. ಹಾಗಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ನೀವು ಅಪ್ಲೈ ಮಾಡಿದ್ದರೆ ಮತ್ತೆ ಪ್ರೊಫೈಲ್ ಕ್ರಿಯೇಟ್ ಮಾಡುವ ಅಗತ್ಯವಿರುವುದಿಲ್ಲ. ನೀವು ನೇರವಾಗಿ ಕೆಎಸ್ಗೆ ಅಪ್ಲೈ ಮಾಡಬಹುದಾಗಿದೆ. ಆದರೂ ಪ್ರೊಫೈಲ್ ಕ್ರಿಯೇಷನ್ಗೆ ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಇಮೇಲ್ ID ಮತ್ತು ಫೋನ್ ನಂಬರ್, OTPಗಾಗಿ SSLC ರಿಜಿಸ್ಟರ್ ನಂಬರ್, ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಇನ್ಯಾವುದೇ ಒಂದು ID ಕಾರ್ಡ್, ಕಳೆದ ಬಾರಿ ನೀವು ಕೆಪಿಎಸ್ಸಿಗೆ ಅಪ್ಲೈ ಮಾಡಿದ್ದರೆ ಅದರ ವಿವರ ಮತ್ತು ನೀವು ಈ ಹಿಂದೆ ಕೆಎಸ್ಗೆ ಅಪ್ಲೈ ಮಾಡಿದ್ದರೆ ಅದರ ವಿವರ ಮತ್ತು ಎಷ್ಟು ಅಟೆಂಪ್ಟ್ಗಳನ್ನು ನೀವು ಮಾಡಿದ್ದೀರಿ ಎಂಬುದನ್ನು ನಮೂದಿಸಬೇಕಾಗುತ್ತದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ನ RD ನಂಬರ್ ಮತ್ತು ಡೇಟ್, SSLC, PUC ಹಾಗೂ ಡಿಗ್ರಿ ರಿಜಿಸ್ಟರ್ ನಂಬರ್ ಮತ್ತು ಮಾರ್ಕ್ಸ್ ವಿವರಗಳು. ಸ್ಕ್ಯಾನ್ ಮಾಡಲು ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಫೋಟೋ ಮತ್ತು ಸಿಗ್ನೇಚರ್, ಆಧಾರ್ ಅಥವಾ ಯಾವುದೇ ಒಂದು ID ಕಾರ್ಡ್, SSLC, PUC ಮಾರ್ಕ್ಸ್ ಕಾರ್ಡ್ಗಳು, ಡಿಗ್ರಿ ಕಾನ್ವೊಕೇಶನ್ ಅಥವಾ PDC, ಕ್ಯಾಸ್ಟ್ ಸರ್ಟಿಫಿಕೇಟ್, ಗ್ರಾಮೀಣ, ಕನ್ನಡ, PDP, PH ಸರ್ಟಿಫಿಕೇಟ್ ಯಾವುದು ನಿಮಗೆ ಅನ್ವಯವಾಗುತ್ತೋ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 3/4/2024 ಆಗಿರುತ್ತದೆ. ಅಪ್ಲಿಕೇಶನ್ ಶುಲ್ಕ 600 ರೂಪಾಯಿ ಜನರಲ್ಗೆ, OBCಗೆ 300, SC ST ಕ್ಯಾಟಗರಿ 1 ಮತ್ತು ಅಂಗವಿಕಲರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ನಮ್ಮ ಸರ್ವಿಸ್ ಚಾರ್ಜ್ ಪ್ರೊಫೈಲ್ ಕ್ರಿಯೇಷನ್ ಮಾಡಿ ಅಪ್ಲೈ ಮಾಡುವುದಾದರೆ 150 ರೂಪಾಯಿ ಆಗಿರುತ್ತದೆ. ಈಗಾಗಲೇ ಪ್ರೊಫೈಲ್ ಕ್ರಿಯೇಷನ್ ಆಗಿದ್ದರೆ 80 ರೂಪಾಯಿ ಆಗಿರುತ್ತದೆ. ಇದೇ ಕೆಪಿಎಸ್ಸಿ ಡಿಪಾರ್ಟ್ಮೆಂಟ್ನಲ್ಲಿ ಸರ್ವೇಯರ್ ಜಾಬ್ಗೂ ಕರೆದಿದ್ದಾರೆ. ಒಟ್ಟು 264 ಪ್ಲಸ್ 100 ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು. ಇದಕ್ಕೆ ವಿದ್ಯಾರ್ಹತೆ BE ಅಥವಾ BTech ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರುತ್ತದೆ ಅಥವಾ PUCಯಲ್ಲಿ ಸೈನ್ಸ್ ವಿಭಾಗದಲ್ಲಿ ಪಾಸ್ ಆಗಿದ್ದು ಮ್ಯಾಥಮೆಟಿಕ್ಸ್ನಲ್ಲಿ 60% ಮಾರ್ಕ್ಸ್ ತೆಗೆದಿದ್ದರೆ ಆಗಲೂ ಸಹ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿದೆ. ಜೊತೆಗೆ ಡಿಪ್ಲೊಮಾ ಅಥವಾ ITI ಇನ್ ಸರ್ವೆ ಮಾಡಿರುವವರು ಸಹ ಈ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿದೆ. ಹಿಂದೆ ತಿಳಿಸಿದ ಕೆಪಿಎಸ್ನ ಕೆಎಎಸ್ ಪ್ರೊಫೈಲ್ ಕ್ರಿಯೇಷನ್ಗೆ ಬೇಕಾಗುವಂತ ಡಾಕ್ಯುಮೆಂಟ್ಗಳೇ ಈ ಜಾಬ್ಗೆ ಅಪ್ಲೈ ಮಾಡಲು ಸಹ ಬೇಕಾಗುತ್ತದೆ. ಕಡೆಯ ದಿನಾಂಕ 10/4/2024 ಆಗಿದೆ. ಕೆಪಿಎಸ್ಸಿಯಲ್ಲಿಯೇ ಕರೆದಿರುವ ಮತ್ತೊಂದು ಜಾಬ್ ಸ್ಟೇಟ್ ಆಡಿಟ್. ಗ್ರೂಪ್ ಎ ಅಸಿಸ್ಟೆಂಟ್ ಕಂಟ್ರೋಲರ್ 43 ಪೋಸ್ಟ್ಗಳು, ಗ್ರೂಪ್ ಬಿ ಆಡಿಟ್ ಆಫೀಸರ್ 54 ಪ್ಲಸ್ 15 ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು. ಇದಕ್ಕೆ ಕ್ವಾಲಿಫಿಕೇಶನ್ MCOM ಅಥವಾ MBA ಇನ್ ಫೈನಾನ್ಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಫೈನಾನ್ಷಿಯಲ್ ಅನಾಲಿಸಿಸ್ ಆಗಿದೆ. ಕೆಪಿಎಸ್ಸಿ ಪ್ರೊಫೈಲ್ ಕ್ರಿಯೇಷನ್ಗೆ ಬೇಕಾಗುವಂತ ಡಾಕ್ಯುಮೆಂಟ್ಗಳೇ ಇಲ್ಲಿಯೂ ಸಹ ಬೇಕಾಗುತ್ತದೆ. ಹೆಚ್ಚುವರಿಯಾಗಿ ಮಾಸ್ಟರ್ ಡಿಗ್ರಿ ಅಂದ್ರೆ PG, ಕಾನ್ವೊಕೇಶನ್ ಮತ್ತು ಮಾರ್ಕ್ಸ್ ಗಳನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ. ಕಡೆಯ ದಿನಾಂಕ 17/4/2024 ಆಗಿದೆ. ರೈಲ್ವೆಯಲ್ಲಿ ಟೆಕ್ನಿಷಿಯನ್ ಹುದ್ದೆಗಳು ಒಟ್ಟು 9144 ಪೋಸ್ಟ್ಗಳು. ಬೆಂಗಳೂರಿನಲ್ಲಿ 142 ಪೋಸ್ಟ್ಗಳು,
ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಇದಕ್ಕೆ ಕ್ವಾಲಿಫಿಕೇಶನ್ BSc ಅಥವಾ ಡಿಪ್ಲೊಮಾ ಅಥವಾ BE ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಇನ್ಸ್ಟ್ರುಮೆಂಟೇಶನ್ ಸೈನ್ಸ್ ಆಗಿದೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ SSLC ಮತ್ತು ITI ಅಥವಾ ಅಪ್ರೆಂಟಿಸ್ ಮಾಡಿರಬೇಕಾಗಿರುತ್ತದೆ. ಬೇಕಾಗುವ ಡಾಕ್ಯುಮೆಂಟ್ಗಳು ಆಧಾರ್ ಕಾರ್ಡ್ ಮತ್ತು ಅದಕ್ಕೆ ಬರುವ OTP, ಇಮೇಲ್ ID ಮತ್ತು ಫೋನ್ ನಂಬರ್ಗೆ ಬರುವ OTP, ಕ್ಯಾಸ್ಟ್ ಸರ್ಟಿಫಿಕೇಟ್ನ RD ನಂಬರ್ ಮತ್ತು ಡೇಟ್, SSLC ರಿಜಿಸ್ಟರ್ ನಂಬರ್ ಮತ್ತು ಪಾಸಾದ ದಿನಾಂಕ, ITI, ಅಪ್ರೆಂಟಿಸ್, ಡಿಪ್ಲೊಮಾ ಅಥವಾ BE ಪಾಸಾದ ದಿನಾಂಕ. ಸ್ಕ್ಯಾನ್ ಮಾಡಲು ಬೇಕಾಗುವ ಡಾಕ್ಯುಮೆಂಟ್ಗಳು ಫೋಟೋ ಮತ್ತು ಸಿಗ್ನೇಚರ್. ಕಡೆಯ ದಿನಾಂಕ 8/4/2024 ಆಗಿದೆ. ಅಪ್ಲಿಕೇಶನ್ ಶುಲ್ಕ 500 ರೂಪಾಯಿ, SC ST ಮಹಿಳೆಯರಿಗೆ 250 ರೂಪಾಯಿ. ನಮ್ಮ ಸರ್ವಿಸ್ ಚಾರ್ಜ್ 100 ರೂಪಾಯಿ ಆಗಿರುತ್ತದೆ. ಈ ವೆಬ್ಸೈಟ್ನ ಸರ್ವರ್ ತುಂಬಾ ತೊಂದರೆ ಕೊಡುತ್ತಿದ್ದು, ಅದು ಯಾವಾಗ ಕೆಲಸ ಮಾಡುತ್ತದೋ ಆ ಸಮಯವನ್ನು ನೋಡಿಕೊಂಡು ಅಪ್ಲೈ ಮಾಡಬೇಕಾಗಿದೆ. ಮುಂದಿನ ಜಾಬ್ ತುಮಕೂರು ಕೋರ್ಟ್ನಲ್ಲಿ P1 ಹುದ್ದೆಗಳು, ಒಟ್ಟು 50 ಪೋಸ್ಟ್ಗಳು. ಕ್ವಾಲಿಫಿಕೇಶನ್ SSLC ಆಗಿದ್ದರೆ ಸಾಕು. ಟೈಪಿಸ್ಟ್, ಕಾಪಿಸ್ಟ್, ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಕೋರ್ಸ್ಗಳನ್ನು ಮಾಡಿರಬೇಕಾಗಿರುತ್ತದೆ. ಕೊನೆಯ ದಿನಾಂಕ 10/4/2024 ಆಗಿದೆ. ಅಪ್ಲಿಕೇಶನ್ ಶುಲ್ಕ 200 ರೂಪಾಯಿ. SC ST ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಈ ಹಿಂದೆ ಬೆಂಗಳೂರು ರೂರಲ್ ಕೋರ್ಟ್ನಲ್ಲೂ ಸಹ ಇದೇ ರೀತಿಯ P1 ಮತ್ತು ಟೈಪಿಸ್ಟ್ ಜಾಬ್ಗಳನ್ನು ಕರೆದಿದ್ದರು. ಇದರ ಕಡೆಯ ದಿನಾಂಕ 20/3/2024 ಆಗಿದೆ. ESI ಹಾಸ್ಪಿಟಲ್ನಲ್ಲಿ ನರ್ಸಿಂಗ್ ಆಫೀಸರ್ ಜಾಬ್ಗಳು, ಇದನ್ನು UPS ಡಿಪಾರ್ಟ್ಮೆಂಟ್ನವರು ಕರೆದಿರುತ್ತಾರೆ. ಇದಕ್ಕೆ ಕ್ವಾಲಿಫಿಕೇಶನ್ BSc ಅಥವಾ ಪೋಸ್ಟ್ ಬೇಸಿಕ್ BSc ಇನ್ ನರ್ಸಿಂಗ್ ಮಾಡಿರಬೇಕು ಅಥವಾ GNM ಮಾಡಿದ್ದರೆ 1 ವರ್ಷಗಳ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತದೆ. ಜೊತೆಗೆ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಸಹ ಬೇಕಾಗಿರುತ್ತದೆ. ವಯೋಮಿತಿ 18ರಿಂದ 30 ವರ್ಷಗಳು. ಎಂದಿನಂತೆ OBC ಮತ್ತು SC STಗೆ ವಯೋಮಿತಿ ಸಡಿಲಿಕೆ ಇರುತ್ತದೆ. ಈ ಅಪ್ಲಿಕೇಶನ್ಗೆ ಬೇಕಾಗುವ ಡಾಕ್ಯುಮೆಂಟ್ಗಳು ಇಮೇಲ್ ID ಮತ್ತು ಫೋನ್ ನಂಬರ್, OTP ಪಡೆಯಲು SSLC ರಿಜಿಸ್ಟರ್ ನಂಬರ್, ಆಧಾರ್ ಅಥವಾ ಯಾವುದಾದರೂ ಒಂದು ID ಕಾರ್ಡ್, SC ST ಮತ್ತು OBCಯ ಕ್ಯಾಸ್ಟ್ ಸರ್ಟಿಫಿಕೇಟ್, ಡೇಟ್ ಮತ್ತು RD ನಂಬರ್. ಸ್ಕ್ಯಾನ್ ಮಾಡಲು ಫೋಟೋ, ಸಿಗ್ನೇಚರ್ ಮತ್ತು ಯಾವುದಾದರೂ ಒಂದು ID ಕಾರ್ಡ್. ಒಟ್ಟು 1930 ಪೋಸ್ಟ್ಗಳನ್ನು ಕರೆದಿರುತ್ತಾರೆ. ಕಡೆಯ ದಿನಾಂಕ 27/3/2024 ಸಂಜೆ 6 ಗಂಟೆ ಆಗಿರುತ್ತದೆ. ಅಪ್ಲಿಕೇಶನ್ ಶುಲ್ಕ ಕೇವಲ 25 ರೂಪಾಯಿ. SC ST ಹಾಗೂ ಮಹಿಳೆಯರಿಗೆ ಈ ಶುಲ್ಕವು ಇರುವುದಿಲ್ಲ. ನಮ್ಮ ಸರ್ವಿಸ್ ಚಾರ್ಜ್ 100 ರೂಪಾಯಿ ಆಗಿರುತ್ತದೆ. SSCಯಲ್ಲಿ ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು CAPF ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು. ಇದಕ್ಕೆ ಕ್ವಾಲಿಫಿಕೇಶನ್ ಯಾವುದೇ ಡಿಗ್ರಿ ಆಗಿರುತ್ತದೆ. ವಯೋಮಿತಿ 20ರಿಂದ 25 ವರ್ಷಗಳು. ಕಡೆಯ ದಿನಾಂಕ 28/3/2024 ಆಗಿದೆ. SSCಯಲ್ಲಿ ಫೇಸ್ 2 ಜಾಬ್ಗಳನ್ನು ಸಹ ಕರೆದಿರುತ್ತಾರೆ. ಇದಕ್ಕೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 26/3/2024 ಆಗಿದೆ. ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ನಲ್ಲಿ ಬ್ಯಾಂಕ್ ಅಸಿಸ್ಟೆಂಟ್ ಹುದ್ದೆಗಳು, ಒಟ್ಟು 85+8 ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು. ಕ್ವಾಲಿಫಿಕೇಶನ್ ಯಾವುದೇ ಡಿಗ್ರಿ 60% ತೆಗೆದಿರಬೇಕು. SC ST ಹ್ಯಾಂಡಿಕ್ಯಾಪ್ಗಳು 55% ತೆಗೆದಿದ್ದರೆ ಸಾಕು. ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ಮತ್ತು ಕನ್ನಡ ಭಾಷಾ ಜ್ಞಾನ ಇರಬೇಕು. ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ನಲ್ಲಿ 85%, ಡಿಗ್ರಿಯಲ್ಲಿನ 1:5 ಕೋರ್ಸ್ ಮೆರಿಟ್ ಹಾಗೂ ಇಂಟರ್ವ್ಯೂನಲ್ಲಿ 15% ಪರಿಗಣಿಸುತ್ತಾರೆ. ವಯೋಮಿತಿ 18ರಿಂದ 35 ವರ್ಷಗಳು. ಬೇಕಾಗುವ ಡಾಕ್ಯುಮೆಂಟ್ಗಳು ಇಮೇಲ್ ID ಮತ್ತು ಫೋನ್ ನಂಬರ್, ಆಧಾರ್ ನಂಬರ್, ಡಿಗ್ರಿಯಲ್ಲಿ ಪ್ರತಿ ಸೆಮಿಸ್ಟರ್ನ ಪಡೆದ ಮತ್ತು ಒಟ್ಟು ಅಂಕಗಳ ವಿವರ, ಯಾರಾದರೂ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗಳನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ಸಹ ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 6/4/2024. ಅಪ್ಲಿಕೇಶನ್ ಶುಲ್ಕ 1000 ರೂಪಾಯಿಗಳು. SC ST ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ಗಳಿಗೆ 500 ರೂಪಾಯಿಗಳು. ನಮ್ಮ ಸರ್ವಿಸ್ ಚಾರ್ಜ್ 150 ರೂಪಾಯಿ ಆಗಿರುತ್ತದೆ.
ಕೆಇಎ ಡಿಪಾರ್ಟ್ಮೆಂಟ್ನಿಂದ ಕರೆದಿದ್ದ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಸಿಸ್ಟಮ್ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ FDA ಜಾಬ್ಗಳಿಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕವನ್ನು 21/3/2024 ವಿಸ್ತರಿಸಲಾಗಿದೆ. ಮುಂಬರುವ ಜಾಬ್ಗಳೆಂದರೆ ಇದೇ ಕೆಇಎ ಡಿಪಾರ್ಟ್ಮೆಂಟ್ನಿಂದ ಈಗಾಗಲೇ ಬರಬೇಕಿದ್ದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು, BMTC ಕಂಡಕ್ಟರ್, RGHS ಹೀಗೆ ಯಾವುದೇ ಡಿಪಾರ್ಟ್ಮೆಂಟ್ನ ಪೋಸ್ಟ್ಗಳಿಗೆ ಅಪ್ಲೈ ಮಾಡಲು ಇನ್ನೂ ಅಪ್ಲಿಕೇಶನ್ ಲಿಂಕ್ ಅನ್ನು ಬಿಟ್ಟಿರುವುದಿಲ್ಲ. ಯಾವಾಗ ಬಿಡುತ್ತಾರೆ ಎಂಬ ಖಚಿತ ಮಾಹಿತಿಯೂ ಸಹ ಲಭ್ಯವಿಲ್ಲ. ಆದರೆ KPSC ಡಿಪಾರ್ಟ್ಮೆಂಟ್ನಿಂದ ಹಲವಾರು ಹುದ್ದೆಗಳನ್ನು ಕರೆಯಲಿದ್ದಾರೆ. KPSC ಡಿಪಾರ್ಟ್ಮೆಂಟ್ ಕರೆಯುವ ಹುದ್ದೆಗಳು ಸಕಾಲಕ್ಕೆ ವೆಬ್ಸೈಟ್ ಲಿಂಕ್ ಆಕ್ಟಿವ್ ಆಗುವ ಸಾಧ್ಯತೆ ಇರುತ್ತದೆ. ಡಿಗ್ರಿ ಮೇಲೆ PDO ಜಾಬ್ಗಳು ಒಟ್ಟು 150 + 97 ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು 15/4/2024 ಆರಂಭವಾಗಲಿವೆ. ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳು ಜಲಸಂಪನ್ಮೂಲ ಮತ್ತು ಲೈಬ್ರರಿ ಡಿಪಾರ್ಟ್ಮೆಂಟ್ನಲ್ಲಿ ಕರೆದಿರುವ ಪೋಸ್ಟ್ಗಳು. ಕ್ವಾಲಿಫಿಕೇಶನ್ BSc, BCom, BBA, BE ಮತ್ತು ಡಿಪ್ಲೊಮಾ ಆಗಿರುತ್ತದೆ. ಡಿಗ್ರಿ ಮೇಲೆ 277 + 50 ಮತ್ತು ಅದೇ ರೀತಿ ಡಿಪ್ಲೊಮಾ ಮೇಲೆ 313 + 97 ಪೋಸ್ಟ್ಗಳನ್ನು ಕರೆಯುವ ಸಾಧ್ಯತೆ ಇರುತ್ತದೆ. 29/4 ಅಪ್ಲಿಕೇಶನ್ ಹಾಕಲು ಶುರು ಮಾಡುವ ಸಾಧ್ಯತೆ ಇರುತ್ತದೆ. ಮುಂದಿನ ಬುಲೆಟಿನ್ ಅನ್ನು ನಿರೀಕ್ಷಿಸುತ್ತೀರಿ. ಒಂದು ಸಿಹಿ ಸುದ್ದಿ ಇದೆ ಎಂದು ನಾನು ನಿಮಗೆ ತಿಳಿಸಿದ್ದೆ. ಅದೇನೆಂದರೆ ಇನ್ನು ಮುಂದೆ ನೀವು ಜಾಬ್ ಅಪ್ಲಿಕೇಶನ್ ಹಾಕಲು ನಮ್ಮ ಶಾಪ್ಗೆ ಬರಬೇಕು ಎಂದೇನಿಲ್ಲ. ಆನ್ಲೈನ್ ಮುಖಾಂತರವೂ ಸಹ ನಾವು ವಾಟ್ಸಪ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಹಾಗೂ ಮಾಹಿತಿಗಳನ್ನು ಪಡೆದು ಇನ್ನು ಮುಂದೆ ಅಪ್ಲಿಕೇಶನ್ ಹಾಕಲಿದ್ದೇವೆ. 50 ರೂಪಾಯಿ ಹೆಚ್ಚುವರಿಯಾಗಿ ಸರ್ವಿಸ್ ಶುಲ್ಕವನ್ನು ನಿಮ್ಮಿಂದ ಪಡೆದು ನಾವು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಿಕೊಡಲಿದ್ದೇವೆ. ಈ ವಿಶೇಷ ಸೇವೆಯ ಪ್ರಯೋಜನವನ್ನು ನೀವು ಇನ್ನು ಮುಂದೆ ಪಡೆದುಕೊಳ್ಳಬಹುದು. ಇದರ ಬಗ್ಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಬಂಧುಗಳಿಗೂ ಸಹ ನೀವು ತಿಳಿಸಬಹುದು. ಕರ್ನಾಟಕದ ಅಥವಾ ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ನಾವು ಆನ್ಲೈನ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಅನ್ನು ಹಾಕಿಕೊಡಲಿದ್ದೇವೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಎಲ್ಲ ಮಾಹಿತಿಗಳು ಹಾಗೂ ಸೇವೆಗಳು ನಿಮಗಾಗಿ. ವಂದನೆಗಳು.